ಮೊದಲನೇ ಪ್ರಶ್ನೆ, ವಾಹನದ ಹಿನ್ನೋಟವಾಗಿ ಬಳಸುವ ದರ್ಪಣ ಯಾವುದು? ಪೀನ ದರ್ಪಣ ಸರಿಯಾದ ಉತ್ತರ, 10 ಅಂಕಗಳು. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ. ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಸಸ್ಯಗಳ ತುದಿಯಲ್ಲಿ ಕಂಡುಬರುವ ಅಂಗಾಂಶ. ಸಸ್ಯಗಳ ತುದಿಯಲ್ಲಿ ಕಂಡುಬರುವ ಅಂಗಾಂಶ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಬಿತ್ತನೆ ಮಾಡಲು ಬಳಸುವ ಸಲಕರಣೆ. ಕೂಲಿಗೆ ಸರಿಯಾದ ಉತ್ತರ. ಇಲ್ಲಿಗೆ ಮೊದಲನೇ ಪ್ರಶ್ನೆ, ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ. ಸರಿಯಾದ ಉತ್ತರ, 10 ಅಂಕಗಳು. ಎರಡನೇ ಪ್ರಶ್ನೆ, ದ್ರವ ರೂಪದ ಅಲೋಹ. ದ್ರವ ರೂಪದ ಅಲೋಹ ತಪ್ಪು. ಮೂರನೇ ಪ್ರಶ್ನೆ, ಸಸ್ಯ ಜೀವಕೋಶದ ಅತ್ಯಂತ ಹೊರಪದರು. ಸಸ್ಯ ಜೀವಕೋಶದ ಅತ್ಯಂತ ಹೊರಪದರು ಕೋಶಪರೆ ತಪ್ಪು. ನಾಲ್ಕನೇ ಪ್ರಶ್ನೆ, ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ. ಒತ್ತಡದ ಪ್ಯಾಸ್ಕಲ್ ಸರಿಯಾದ ಉತ್ತರ, 20 ಅಂಕಗಳು ಮೇಡಮ್. ಇವರು ಎರಡು ತಪ್ಪಿದಾರ. ದ್ರವ ರೂಪದ ಅಲೋಹ ಬ್ರೋಮಿನ್, ಲೋಹ ಕೇಳಿಲ್ಲ. ಇನ್ನೊಂದು ಸಸ್ಯ ಜೀವಕೋಶ ಅತ್ಯಂತ ಹೊರಪದರು ಕೋಶ ಭಿತ್ತಿ, ಕೋಶಪರೆ ಅಲ್ಲ. ಜಾನ್ ಡಾಲ್ಟನ್ ತಂಡಕ್ಕೆ ಮೊದಲನೇ ಪ್ರಶ್ನೆ, ಕಮಟುವಿಕೆ ತಡೆಯಲು ಚಿಕ್ಸ್ ಪಟ್ಟಣದಲ್ಲಿ ಸೇರಿಸುವ ಅನಿಲ. ನೈಟ್ರೋಜನ್ ಅನಿಲ ಸರಿಯಾದ ಉತ್ತರ. ಪಿಎಚ್ ಅಳತೆ ಪಟ್ಟಿಯಲ್ಲಿ ಮಾಪನದ ವ್ಯಾಪ್ತಿ. 0-12 ತಪ್ಪು. ಮೂರನೇ ಪ್ರಶ್ನೆ, ತೆಂಗಿನ ಚಿಪ್ಪಿನಲ್ಲಿರುವ ಅಂಗಾಂಶ. ತೆಂಗಿನ ಚಿಪ್ಪಿನಲ್ಲಿರುವಂತಹ ಅಂಗಾಂಶ ತಪ್ಪು. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಸರಿಯಾದ ಉತ್ತರ, 20 ಅಂಕಗಳು. ಪಿಎಚ್ ಅಳತೆ ಪಟ್ಟಿಯ ಮಾಪನ ಎಷ್ಟು? 0 to 14. ತೆಂಗಿನ ಚಿಪ್ಪಿನಲ್ಲಿರುವಂತಹ ಸ್ಟೀರನ್ ಕೈಮಾ. ಓಕೆ, ಇಲ್ಲಿಗೆ ಮೊದಲನೇ ಪ್ರಶ್ನೆ, ಸಸ್ಯಗಳಲ್ಲಿ ಅನಿಲ ವಿನಿಮಯವಾಗುವ ಭಾಗ. ಪತ್ರರಂಧ್ರ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ರಕ್ತವನ್ನು ಹೋಲುವ ವರ್ಣರಹಿತ ದ್ರವ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಶಬ್ದವು ವಸ್ತುಗಳ ಯಾವುದರಿಂದ ಉಂಟಾಗುತ್ತದೆ? ಶಬ್ದವು ವಸ್ತುಗಳ ಯಾವುದರಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ, ಕಂಪನದಿಂದ ಉಂಟಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಗಂಡು ಮಕ್ಕಳಲ್ಲಿ ಗಡ್ಡ ಮೀಸೆ ಬೆಳೆಯಲು ಕಾರಣವಾದ ಹಾರ್ಮೋನ್. ಟೆಸ್ಟೋಸ್ಟೆರಾನ್ ಸರಿಯಾದ ಉತ್ತರ. 4 ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದಾರೆ, 40 ಅಂಕಗಳು. ನಿಮ್ಮ ಮೊದಲನೇ ಪ್ರಶ್ನೆ, ಆಮ್ಲಮಯ ಪಿಎಚ್ ಪ್ರಮಾಣ 5.6 ಸರಿಯಾದ ಉತ್ತರ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಜೀವಕೋಶದ ಆತ್ಮಹತ್ಯಾ ಚೀಲ. ತಪ್ಪು. ನಾಲ್ಕನೇ ಪ್ರಶ್ನೆ, ವಾತಾವರಣದ ಒತ್ತಡ ಅಳೆಯುವ ಸಾಧನ. ವಾತಾವರಣದ ಒತ್ತಡ ಅಳೆಯುವ ಸಾಧನ ಸಮಯ ಮುಗಿತಾ ಬಂತು. ಈ ಸುತ್ತಿನ ಮೊದಲನೇ ಪ್ರಶ್ನೆ, ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು. ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ವಜ್ರ ಸರಿಯಾದ ಉತ್ತರ. ಜೀವಕೋಶಗಳನ್ನು ಕಂಡುಹಿಡಿದಂತ ವಿಜ್ಞಾನಿ. ಸರಿಯಾದ ಉತ್ತರ. ಸಲೀಂ ಅಲಿ 20 ಅಂಕ, ಸುಂದರ್ಲಾಲ್ ಬಹುಗುಣ್ 30 ಅಂಕ, ಸಿ ವಿ ರಾಮನ್ ತಂಡ 0, ಸಾಲುಮರದ ತಿಮ್ಮಕ್ಕ 30 ಅಂಕ, ಜಾನ್ ಡಾಲ್ಟನ್ 0, ಚಾರ್ಲ್ಸ್ ಡಾರ್ವಿನ್ 15 ಅಂಕ. ಯಾವ ಆಮ್ಲದ ಶೇಖರಣೆಯಿಂದ ಸ್ನಾಯು ಸೆಳೆತ ಉಂಟಾಗುತ್ತದೆ? ಯಾವ ಆಮ್ಲದ ಶೇಖರಣೆಯಿಂದ ಸ್ನಾಯು ಸೆಳೆತ ಉಂಟಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ ಸರಿಯಾದ ಉತ್ತರ, 10 ಅಂಕಗಳು. ಬ್ಯಾಟರಿಗಳಲ್ಲಿ ಬಳಸುವ ಆಮ್ಲ. ಬ್ಯಾಟರಿಗಳಲ್ಲಿ ಬಳಸುವಂತ ಆಮ್ಲ ಯಾವುದು? ನೈಸರ್ಗಿಕ ಅನಿಲದಲ್ಲಿರುವ ಪ್ರಮುಖ ಘಟಕ. ನೈಸರ್ಗಿಕ ಅನಿಲದಲ್ಲಿರುವ ಪ್ರಮುಖ ಘಟಕ ಮೀಥೇನ್ ಸರಿಯಾದ ಉತ್ತರ. ಬೋನಸ್ 5 ಅಂಕ. ಸುಂದರ್ಲಾಲ್ ಬಹುಗುಣ್. ವಿದ್ಯುತ್ ಬಲ್ಬ್ ನಲ್ಲಿರುವಂತಹ ತಂತಿ ಟಂಗ್ಸ್ಟನ್ ಸರಿಯಾದ ಉತ್ತರ. ಶ್ರೀ ಗುರುವೇ ನಮಃ ಎಂದು ನನ್ನ ಗುರುಗಳನ್ನು ನನ್ನ ಹೃದಯ ಕಮಲದಲ್ಲಿ ನೆನೆಯುತ್ತಾ ಈ ಒಂದು ಸುಂದರ ಸಮಾರಂಭದಲ್ಲಿ ಕುಳಿತಿರುವಂತಹ ತಮಗೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು.
ಸಹಪಾಠಿಗಳಾದಂಥ ಪ್ರಿಯಾಂಕ ಹಾಗೂ ಸಂಗಡಿಗರು ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ. नारायणं जानकी वल्लभं कौन कहता है भगवान आते नहीं, कौन कहता है भगवान आते नहीं, तुम मीरा के जैसे बुलाते नहीं, तुम मीरा के जैसे बुलाते नहीं. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ NS ಪ್ರಕಾಶ್ ಸರ್ಗೆ ಸ್ವಾಗತ ಸುಸ್ವಾಗತ ಸರ್. ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂತಹ ಶಂಕರ್ ಗಜಪತಿ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಸರ್. ನಮ್ಮ ಶಾಲೆಯ ಹಿರಯ್ಯ ಮಠಪತಿ ಸರ್ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಸರ್ ಸ್ವಾಗತ ಸುಸ್ವಾಗತ ಸರ್. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶಂಕರ್ ಬಶೆಟ್ಟಿ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಸರ್. ನಮ್ಮ ಶಾಲೆಯ ಇನ್ನೊಬ್ಬ ಸಮಾಜ ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಕರ್ಸಿದ್ನವ್ರ ಸರ್ಗೆ ಸ್ವಾಗತ ಸುಸ್ವಾಗತ ಸರ್. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಸಂತೋಷ್ ಕನವಳಿ ಸರ್ಗೆ ಸ್ವಾಗತ ಸುಸ್ವಾಗತ ಸರ್. ಅದು ಬೆಳೆಯುವ ಒಂದು ಸಸ್ಯ ಆಗಿರ್ತೈತಿ ಮತ್ತು ಅದಕ್ಕೆ ಉತ್ತರ ಸಿಕ್ಕಿಂದ ಅದು ದೊಡ್ಡ ಮರವಾಗಿ ಬೆಳಿತೈತಲ್ಲ ಅದ ವಿಜ್ಞಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಷ್ಟ್ರೀಯ ವಿಜ್ಞಾನ ಪ್ರಯುಕ್ತವಾಗಿ ಬಶೆಟ್ಟಿ ಗುರುಗಳಿಂದ 2 ಮಾತು. ವಿದ್ಯಾರ್ಥಿಗಳು ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಕ್ರಿಯಾಶೀಲ ವಿಜ್ಞಾನ ಶಿಕ್ಷಕರು ಈ ಇಕೋ ಕ್ಲಬ್ ಅಷ್ಟೇ ಅಲ್ಲ, ನಮ್ಮ ವಿಜ್ಞಾನ ಶಿಕ್ಷಕರಿಂದ ಈ ವಿಜ್ಞಾನದ ಎಲ್ಲ ಕಾರ್ಯಚಟುವಟಿಕೆಗಳು ಸುಗಮವಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯಗಳು ಜರುಗ್ತಾ ಇದ್ದಾವೆ. ನಿನ್ನೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಇನ್ನುಳಿದ ಯಾವುದೇ ವಿಜ್ಞಾನದ ಕಾರ್ಯಕ್ರಮಗಳನ್ನು ನೀಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮಲ್ಲಿಯೂ ಸಹಿತ ಅದನ್ನೆಲ್ಲವನ್ನು ಅಳವಡಿಸ್ಕೋಬೇಕು, ಶಿಸ್ತನ್ನು ಬೆಳೆಸ್ಕೋಬೇಕು. ಅಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ವಿದ್ಯಾರ್ಥಿ 14ನೇ ವರ್ಷದೊಳಗೆ ಮೆಟ್ರಿಕ್ಯುಲೇಷನ್ ಅನ್ನು ಮುಗಿಸ್ತಾರು. 16ನೇ ವಯಸ್ಸಿನೊಳಗೆ ಚಿಕ್ಕ ವಯಸ್ಸಿನಲ್ಲಿಯೇ ಸಹಿತ ಅವರು ಪದವಿಯನ್ನು ಮುಗಿಸ್ತಾರು. ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಅದೇ ಕಾಲದೊಳಗೆ, ಅದೇ ಒಂದು ಅವಧಿಯೊಳಗೆ, ಆ ಬಿಡುವಿನ ವೇಳೆಯೊಳಗೆ, ಸಾಯಂಕಾಲದೊಳಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಇಂಡಿಯನ್ ಅಸೋಸಿಯೇಷನ್ ಪಾರ್ಕ್ ಕಲ್ಟಿವೇಷನ್ ಸೈನ್ಸಸ್ ಅಂತಕ್ಕಂಥ ಒಂದು ಸಂಸ್ಥೆಯೊಳಗೆ ಅವ್ರು ಕೆಲಸ ಮಾಡ್ತಾರೆ, ಸಂಶೋಧನೆಗಳನ್ನು ಮಾಡ್ತಿರ್ತಾರೆ. ಎಲ್ಲರಿಗೂ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಈಗ ಸರ್ ಬಂದಾಗಿಂದು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ನಮ್ಮ ಶಿಕ್ಷಕರ ಹತ್ರ ಬಂದಿಲ್ಲ. ಮತ್ತು ಪ್ರತಿ ಕಾರ್ಯಕ್ರಮಗಳು ಕೂಡ ಅತಿ ನೀಟಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ವೈಯಕ್ತಿಕವಾಗಿ ಕನವಳಿ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟೊತ್ತು ನಡೆದಿರುವಂಥ ಈ ರಸಪ್ರಶ್ನೆ ಕಾರ್ಯಕ್ರಮದ ಪ್ರಥಮ ದ್ವಿತೀಯ ಸ್ಥಾನವನ್ನು ನಾನೀಗ ಘೋಷಣೆ ಮಾಡ್ತೀನಿ. ಮೊದಲನೇದಾಗಿ ಪ್ರಥಮ ಸ್ಥಾನವನ್ನು 105 ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ತಂಡ ಪ್ರಥಮ ಬಹುಮಾನ, ಸುಂದರ್ಲಾಲ್ ಬಹುಗುಣ ತಂಡ 75 ಅಂಕಗಳನ್ನು ಪಡ್ಕೊಂಡ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಯಾವತ್ತು ನನ್ನ ಶಿಕ್ಷಕ ವೃತ್ತಿ ಬಾಂಧವರೇ, ಮುದ್ದು ವಿದ್ಯಾರ್ಥಿನಿಯರೇ, ಇಲ್ಲಿ ಎರಡು ಅಂದರೆ ಇತ್ತ ಪ್ರಕೃತಿ ಮತ್ತು ವಿಜ್ಞಾನ ಎರಡೂ ಸೇರಿಸಿ ಏಕಕಾಲಕ್ಕೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಇದು. ಇಕೋ ಕ್ಲಬ್ ಅಂದರೆ ಪ್ರಕೃತಿ ಅಂತ ಬರುತ್ತೆ, ಆನಂತರ ರಾಷ್ಟ್ರೀಯ ವಿಜ್ಞಾನ ದಿನ, ಎರಡೂ ಸೇರಿ ಸಮ್ಮಿಳಿತವಾಗಿ ನಿಮ್ಮ ಮುಂದೆ ಅತ್ಯಂತ ಒಂದು ಉತ್ತಮವಾದ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಂಡು ತಾವೆಲ್ಲರೂ ಭಾಗವಹಿಸುವಂತೆ ಮಾಡಿರ್ತಕ್ಕಂಥ ಸಂತೋಷ್ ಕನವಳಿ ಸರ್ಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಒಂದು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳಿಬೇಕಂದ್ರೆ ವಿಜ್ಞಾನ ಶಿಕ್ಷಕರು ಅವರಲ್ಲಿ ಅಂಥ ಒಂದು ಭಾವನೆಯನ್ನು ಬೆಳೆಸ್ತಾ ತುಂಬ್ತಾ ಹೋದಾಗ ಮಾತ್ರ ಸಾಧ್ಯ ಆಗ್ತದೆ. ವಿಜ್ಞಾನ ಅಂದ್ರೆ ಏನು? ವಿಶೇಷವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ವಿಶೇಷ. ಅವರ ಆಧ್ಯಾತ್ಮಿಕ ಗುರುಗಳು ಅಂತ ಹೇಳ್ಬೋದ್ರಿ, ಅವ್ರಿಗೆ ಧನ್ಯವಾದಗಳು ರೀ. ಆಮೇಲೆ ಈಗ ವಿದ್ಯಾರ್ಥಿಗಳಿಂದ ವಂದನಾರ್ಪಣೆ. ಮಧ್ಯಾಹ್ನದ ಶುಭಾಶಯಗಳು. ಇವತ್ತು ಸರ್ಕಾರಿ ಪ್ರೌಢಶಾಲೆ ಕೊನಾಂಪುರ್ ಇಕೋ ಕ್ಲಬ್ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತೇವೆ. ಅದರೊಳಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಪ್ರಥಮ ದ್ವಿತೀಯ ಸ್ಥಾನವನ್ನು ಗಳಿಸಿದಂಥ ನನ್ನ ಸಹೋದರ ಸಹೋದರಿಯರಿಗೆ ಅಭಿನಂದನೆಗಳು. ಮತ್ತು ಈ ಅರಳಿದ ಹೂವು ಅಡಲೇಬೇಕು, ಹುಟ್ಟಿದ ಸೂರ್ಯ ಮುಳಗಲೇಬೇಕು ಅಂತ ಹಾಗೆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿರ್ತದೆ, ಅದು ಅಂತ್ಯವನ್ನು ಕಂಡೇ ಬರ್ತದೆ. ಅದಕ್ಕೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ನೆಚ್ಚಿನ ಸಹೋದರ ಸಹೋದರಿಯರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ನನ್ನ ಗುರುಗಳಾಗಿರುವಂತಹ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ NS ಮುಕಾಶಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ವೃಂದದವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ ಇಷ್ಟು ಕಾಲದ ಸಮಯ ನಿರೂಪಣೆ ಮಾಡಿದಂಥ ನನ್ನ ನೆಚ್ಚಿನ ಒಳ್ಳೆಯ ಸ್ನೇಹಿತೆಯಾದಂಥ ವಿಜಯಲಕ್ಷ್ಮಿ ಇವಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.